ಈ ಲೋಕದಲ್ಲಿ ನನಗೆ ಯಾರೂ ಇಲ್ಲ ಅನ್ಕೊಂಡಿದ್ದೆ. ನನಗೋಸ್ಕರ ಮಾತ್ರ ನಾನು ಬದುಕ್ತಿದ್ದೆ. ಮೊದಲನೇ ಸಲ ನಿನಗ್ ನಾನಿದ್ದೀನಿ, ನಿನ್ ಸಂತೋಷನ ನಾನು ಹಂಚ್ಕೊಳ್ತೀನಿ ಅನ್ನೋ ಮಾತು ಏನೋ ಏನೋ ಒಂಥರ ಸಂತೋಷ ತಂದ್ಕೊಡ್ತಿದೆ ಅಮ್ಮ. ಅದಕ್ಕೆ ಈ ಕಣ್ಣೀರು. ಅಮ್ಮ, ನನಗೋಸ್ಕರ ಅಲ್ದೇ ಹೋದ್ರು ನಿಮ್ ಕಣ್ಣಲ್ಲಿರೋ ಆನಂದ ನೋಡೋಕೋಸ್ಕರ ಆದ್ರೂ ನಾನು ಈ ಸೀರೆ ಉಟ್ಕೋತೀನಿ. ಕೊಡಿ. ಇದು ನಿಮ್ ಮನೇನೆ ಆಗಿರ್ಬೋದು, ತಿನ್ನೋದು ನಿಮ್ ಊಟನೇ ಇರ್ಬೋದು, ಆದ್ರೆ ಇರೋದು ತಿಂತಿರೋದು ಮಾತ್ರ ನನಗೋಸ್ಕರ ಅಲ್ಲ, ಅದು ನಿಮಗೋಸ್ಕರ. ನೀವೆಲ್ಲ ಇರು ಅಂತ ಕೇಳ್ಕೊಂಡಿದ್ದಕ್ಕೆ ಇದೀನೇ ಹೊರತು ಗತಿ ಇಲ್ದೆ ಇಲ್ಲಿಲ್ಲ. ಅಷ್ಟಕ್ಕೂ ಹಾಕೋ 2 ಹೊತ್ತು ಊಟಕ್ಕೆ ನನ್ನ ಸೇವಕಿ ತರ ನೋಡ್ತೀನಿ ಅಂದ್ರೆ ಇಲ್ಲಿ ಯಾರು ಸಿದ್ಧವಾಗಿಲ್ಲ. ಅಂದ್ರೆ ನೀನ್ ಹೇಳಿದನೆಲ್ಲ ಕೇಳಿಸ್ಕೊಂಡು ನಿನ್ ಅವಶ್ಯಕತೆ ನಮಗಿದೆ ಅಂತ ಗೊತ್ತಿದ್ದು ನೀನ್ ನಮ್ಗೇನ್ ಬೇಕಾದ್ರೂ ಮಾಡ್ತೀಯಾ? ನಮ್ಮನ್ನ ನೀನು ಸೇವಕರಾಗಿ ನೋಡ್ತಾ ಇದ್ಯಾ? ತಡ್ಕೊಳಲ್ಲ. ನನ್ನ ಕಣ್ಣು ಮುಂದೆನೆ ನೀನ್ ನನ್ ಮಗಳ ಗೌಮಾನ ಮಾಡ್ತಿರೋದನ್ನ ನನ್ ಕೈ ತಡ್ಕೊಳಕ್ ಆಗಲ್ವೇ? ಮರ್ಯಾದೆಯಿಂದ ನನ್ ಮಗಳ ಕ್ಷಮಾಪಣೆ ಕೇಳು. ಇಲ್ಲ ಅಂದ್ರೆ ನಿನ್ನ ಸಾಯಿಸಿ ನಮ್ಮ ಅಣ್ಣನ ಹತ್ರ ನಾನ್ ಕ್ಷಮಾಪಣೆ ಕೇಳ್ಬೇಕಾಗತ್ತೆ. ಸಾಯಿಸೋದ್ ನಿಮಗ್ ಅಭ್ಯಾಸನೇ ಅಲ್ವಾ? ಅದಕ್ಕೆ ಯಾವಾಗ ಸಾಯಿಸ್ಲಿ ಅಂತ ಕಾಯ್ಕೊಂಡಿದ್ದೀರಾ. ಅಷ್ಟಕ್ಕೂ ಯಾರ್ ಸಾವ್ ಯಾರ್ ಕೈಯಲ್ಲಿದ್ಯೋ ಯಾರಿಗ್ ಗೊತ್ತು. ಇವಾಗ ನೀನು ಕ್ಷಮಾಪಣೆ ಕೇಳದೆ ಹೋದ್ರೆ ನಿನ್ನ ಸಾವು ನನ್ನ ಕೈಯಲ್ಲೇ ಬರ್ದಿದೆ ಕಣೆ. ಹೇಳೋ. ನಾನ್ ಹೇಳಲ್ಲ. ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಸಾಯಿಸ್ತೀರಾ? ಸಾಯಿಸಿ, ಸಾಯಿಸಿ. ಏಯ್, ನಿನ್ನ ಒಂದೇ ಸಲ ಸಾಯಿಸೋದು ನನ್ಗೆ ದೊಡ್ಡ ವಿಷಯ ಅಲ್ವೇ? ನಿನ್ನ ಸಾಯಿಸಿ ಅಲ್ಲೇ ಹೂತಾಕಿ ನಿನ್ ಸುಳುವೆ ಸಿಕ್ಕರೋಗ್ ಮಾಡ್ಬಿಡ್ತೀನಿ. ಏಯ್, ಕ್ಷಮೆ ಕೇಳ್ತೀಯಾ ಅಥವಾ ಇಲ್ವಾ? ಹೇಳೋ. ಹೇಳಲ್ಲ, ನಾನು ಹೇಳಲ್ಲ. ನನ್ ಮೇಲ್ ಹಾಕಿರೋ ಕೈ ತೆಗೆದೆ ಹೋದ್ರೆ ಸಾಯಿಸ್ತೀನಿ. ನಿಮ್ ಮನೇಲಿರೋ ಕತ್ತಿ ತೆಗಿಯಕ್ಕೆ ನಿಮಗೆ ಸಮಯ ಹಿಡಿಬಹುದು, ಆದ್ರೆ ನನ್ನ ಕೈ ಕಟ್ಟಾಗ್ದಾಗ ಆಗ್ತಿದೆ. ಅಮ್ಮ, ಅದ್ಕೆ ಅಮ್ಮ, ಅದ್ಕೆ ಬನ್ನಿ. ಅಮ್ಮ ಬನ್ನಿ. ಏನಾಯ್ತು ಭದ್ರಾ? ಯಾಕೆ ಹೀಗೆ ಕೂಗ್ತಿದ್ಯಾ? ಯಾಕಿಷ್ಟು ಕೋಪ ಮಾಡ್ಕೋತಿದ್ಯಾ ಭದ್ರಾ? ನೀವ್ ಕೊಟ್ಟಿರೋ ಸಲಿಗೆಯಿಂದಾನೆ ಈ ಪುಣ್ಯ ಇವತ್ತು ಮಿತಿ ಮೀರಿ ಹೋಗ್ತಾ ಇದ್ದಾಳೆ. ನನ್ನ ಕಣ್ ಮುಂದೆನೆ ನನ್ನ ಮಗಳನ್ನ ಅವಳು ತಳ್ಳಿದ್ಲು ಗೊತ್ತಾ? ನಮ್ಮಮ್ಮನ್ ಕೂಡ ಹೊಡೆಯಕ್ ಬಂದಿದ್ಲು ಅತ್ತೆ. ನನ್ ಮಾಲಂಗೆ ಹೊಡೆಯೋದಕ್ ಹೋದ್ರು, ಅದಕ್ಕೆ ನಾನು ಹೊಡೆಯಕ್ ಹೋದೆ. ಅವಳ ತಂಟೆಗ್ ಬಂದ್ರೆ ಹೊಡೆಯೋದಲ್ಲ, ಸಿಗದ್ ಹಾಕ್ಬಿಡ್ತೀನಿ. ನೋಡಿದ್ರೆ ಎಷ್ಟು ದೊಡ್ಡ ದೊಡ್ಡ ಮಾತಾಡ್ತಿದ್ದಾಳೆ ಅಂತ. ನನ್ ಮಗಳನ್ನೇ ಸಿಗ್ದಾಕ್ಬಿಡ್ತಾಳಂತೆ. ಅದ್ರಲ್ಲಿ ತಪ್ಪೇನಿದೆ ಭದ್ರಾ? ನಿನ್ ಮಗಳ ತಂಟೆಗ್ ಬಂದಿದ್ದಕ್ ನೀನೇನಂದ್ಯೋ ಹಾಗೆ ಮಾಲಾ ತಂಟೆಗ್ ಬಂದಿದ್ದಕ್ ಅವಳು ಅಂದಿದ್ದಾಳೆ. ಅಷ್ಟಕ್ಕೂ ಅವಳ ವಿಷಯಕ್ಕೆ ನೀನ್ಯಾಕೆ ಹೋದೆ ಪರ್ಣಿಕಾ? ಏನತ್ಗೆ ಇವಳಗ್ ಬಯೋದನ್ನ ಬಿಟ್ಟು ನನ್ ಮಗಳನ್ನೇ ಪ್ರಶ್ನೆ ಮಾಡ್ತಾ ಇದೀಯಾ? ಅಂದ್ರೆ ನನ್ನ ಮಗಳಿಗಿಂತ ನಿನಗೆ ಇವಳೇ ಹೆಚ್ಚಾಗೋದ್ಲಾ? ಯಾರ್ ಹೆಚ್ಚು ಯಾರ್ ಕಮ್ಮಿ ಅಂತಲ್ಲ, ತಪ್ಪು ಯಾರ್ ಕಡೆ ಇದೆ, ನ್ಯಾಯ ಯಾವ ಕಡೆ ಇದೆ ಅನ್ನೋದನ್ನ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು. ಅಂದ್ರೆ ತಪ್ಪೆಲ್ಲ ನಂದು ಮತ್ತೆ ನನ್ ಮಗಳದು ಅಂತ ಹೇಳ್ತಾ ಇದ್ಯಾ ಅಲ್ವಾ? ಚಿಕ್ಕ ಮಗುಗೆ ಹೊಡಿಬೇಕು ಅನ್ಕೊಳ್ಳೋದು ತಪ್ಪಲ್ವಾ ಭದ್ರಾ? ಎಲ್ರು ಕೂಡ ಒಂದೇ ಮಾತನ್ನ ಹೇಳ್ತಾ ಇದ್ದೀರಾ. ಸಂತೋಷ, ತುಂಬಾ ಸಂತೋಷ. ತಪ್ಪು ಇವಳನ್ನ ಬೈದು ಹೊಡೆದು ಸಾಯಿಸ್ಬೇಕು ಅಂತ ಅನ್ಕೊಂಡಲ್ಲ, ಅದಲ್ಲಮ್ಮ. ಅತ್ತೆ ಮನೇಲಿರೋದ್ ಬಿಟ್ಟು ತವ್ರ ಮನೇಲಿ ಇರ್ಬೇಕು ಅಂತ ಅನ್ಕೊಂಡಲ್ಲ, ಅದೇ
ಅದೇ ನಾನು ಮಾಡಿ ದೊಡ್ಡ ತಪ್ಪು. ಅದಲ್ಲ ಭದ್ರ, ಸಾಕಮ್ಮ, ಸಾಕು ಸಾಕು. ಮನೇಲಿರೋ ಹೆಣ್ಮಗಳಿಗೆ ಮರ್ಯಾದೆ ತೆಗೆದ್ ಸಾಕು. ಇರಿ, ನೀವೆಲ್ಲರೂ ಸೇರ್ಕೊಂಡು ನ್ಯಾಯಬದ್ಧವಾಗಿರಿ. ನಾನ್ ಹಿಡಿದಿರೋ ದುರ್ಮಾರ್ಗಕ್ಕೆ ಬರಬೇಡಿ. ಯಾವತ್ತೋ ಒಂದಿನ ನನಗೂ ಒಂದಿನ ಬಂದೇ ಬರುತ್ತೆ. ಆವತ್ತು ನಾನು ಇಲ್ಲಿರ್ತೀನಿ ನ್ಯಾಯಕ್ಕೆ ಬದ್ಧವಾಗಿ. ಆವತ್ತು ಈ ಪುಣ್ಯ ಮಾಲ ಇವತ್ತು ನಿಮ್ ಪರವಾಗಿದಾರಲ್ವಾ, ನಾಳೆ ನಿಮ್ಗೂ ಬುದ್ಧಿ ಕಲಿಸ್ತಾರೆ, ಚಳ್ಳೆ ಹಣ್ಣು ತಿನ್ನಿಸ್ತಾರೆ. ಭದ್ರಮ್ಮ, ಮತ್ತೆ ಹೇಳ್ತಾ ಇದ್ದೀನಿ, ನನ್ ಮಾಲಾ ಹೆಸರು ತೆಗೆದ್ರೆ ಅವಳ ತಂಟೆಗ್ ಬಂದ್ರೆ ಬರ್ನಿ ಎದ್ದೇಳಮ್ಮ, ಬರ್ನಿ. ಪರ್ಣಿಕಾ, ಪರ್ಣಿಕಾ, ಏನಾಯ್ತೆ? ಪರ್ಣಿಕಾ, 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 ಏನೇ ಈ ಅರ್ಶನ ಕುಂಕುಮ ಇದೆಲ್ಲ ಏನೇ? ಪರ್ಣಿಕಾ, ಮಾತಾಡೆ. ಪರ್ಣಿಕಾ.